ಶ್ರೇಯಸ್ತು ಅಭಿಮನ್ಯು. ಅಮ್ಮ ಏಳು ಮಗನೇ. ಅಮ್ಮ ನನಗೆ ಆಶ್ಚರ್ಯವಾಯಿತು ಕಂದ ನಿನ್ನನ್ನು ಕಂಡಾಗ. ಯಾಕ? ಕೇವಲ ತಾಯಿಯಾದ ನನ್ನನ್ನು ನೋಡುವುದಕ್ಕೆ ಬೇಕಾಗಿ ನೀರಿತ್ತ ಬಂದವನಲ್ಲ. ಎಲ್ಲಿಗೋ ಹೋಗುವವರು ಇಲ್ಲಿ ನನ್ನನ್ನು ಸಂಧಿಸಿ ಸಂಭಾಷಿಸಿ ಮುಂದುವರಿಯುವುದಕ್ಕಿದ್ದವನು ಅಂತ. ನಾನು ಯಾವಾಗ ಹಾಗೆ ಮಾಡ್ತೇರಾ? ನಿನ್ನಲ್ಲಿ ಎಲ್ಲಿಯಾದ್ರೂ ಹೋಗುದಿದ್ರೆ ಒಂದು ಮಾತು ಹೇಳುದಿಲ್ವಾ? ಹೇಳದೆ ಹೋದವನಲ್ಲ. ನಿನ್ನ ಆಶೀರ್ವಾದ ಪಡೆಯದೆ ಎಲ್ಲಿಗಾದ್ರೂ ಹೋಗ್ತೇರಾ? ಇಲ್ಲ. ಏನಾದ್ರೂ ಮಾಡ್ತೇರಾ? ಇಲ್ಲ. ಏನಮ್ಮ ಸುಶೀಲ ನೀನು. ಅದು ಸತ್ಪುತ್ರರಾದ ನನ್ನ ಮಾತಾಪಿತೃಗಳ ಅಭ್ಯುದಯವಂತೆ ಒಳ್ಳೆಯ ಮಕ್ಕಳನ್ನು ಹಡೆಯಬೇಕು ಅಂತಿದ್ರೆ ತಾಯಿಯಾದವಳು ಬಡವರು ಪುಣ್ಯ ಮಾಡಿರ್ಬೇಕು. 10 ಮಕ್ಕಳನ್ನು ಹೆತ್ತವಳು ನಾನಲ್ಲವಾದರೂ ಕೂಡ ಕುಲದೀಪಕನಾದ ಕುಮಾರ ನಿನ್ನಂತವರಿಗೆ ಜನ್ಮ ಕೊಟ್ಟು ನನ್ನ ಹೆಂಡತನವು ತಾಯ್ತನದಲ್ಲಿ ಪೂರ್ಣತೆಯನ್ನು ಪಡೆಯಿತು ಎನ್ನುವ ಸಮಾಧಾನ, ಸಂತೋಷ, ಸಂತೃಪ್ತಿ ನನಗಿದೆ. 10 ಮಕ್ಕಳನ್ನು ನನ್ನಲ್ಲಿ ಒಬ್ಬನಲ್ಲಿ ಕಂಡವಳು ನೀನು ಅಲ್ವೇ? ಆದ್ದರಿಂದ ನಾನು ನಿನ್ನಲ್ಲಿ ಕೇಳುತ್ತಿರುವುದು ಏನಮ್ಮ? ನನ್ನಲ್ಲಿ ಬಿತ್ತರಿಸದೆ ಮುಂದುವರಿಯುವುದಕ್ಕೆ ನೀನಿಲ್ಲ. ಖಂಡಿತ. ಯಾವ ಕಡೆಗೆ ನಿನ್ನ ಆಗಮನ, ನಿನ್ನ ಉದ್ದೇಶವಾದರೂ ಏನು? ಇಲ್ಲಿ ನೋಡು. ನಾನು ನಿನ್ನ ಮುಖವನ್ನೇ ನೋಡುತ್ತಿದ್ದುದೇ ವಿನಃ ನಿನ್ನ ಅವಯವಗಳತ್ತ ನಾನು ದೃಷ್ಟಿಯನ್ನು ಹರಿಸಲೇ ಇಲ್ಲ. ಎಂದಿನಂತೆ ನಿನ್ನ ಉಡುಗೆ ತೊಡುಗೆಯಲ್ಲ, ರೀತಿ ನೀತಿಯಲ್ಲ ಅಲ್ಲ. ಕೈಯಲ್ಲಿ ಕೈದುವನ್ನು ಹಿಡಿದುಕೊಂಡಿದ್ದಿ. ಹೊಸ ಟಿವಿ ಹೌದಲ್ಲ? ಬತ್ತಳಿಕೆಯಲ್ಲಿ ಮಣ್ಣುಗಳನ್ನು ತುಂಬಿಕೊಂಡಿದ್ದಿ. ಮತ್ತೆ ಶಿರಸ್ತ್ರಾಣವನ್ನು ಧರಿಸಿಕೊಂಡಿದ್ದಿ. ಹೌದು. ಕವಚವನ್ನು ಅವಚಿಕೊಂಡಿದ್ದಿ. ಹೌದು. ಅಲ್ಲಿ ನೋಡು, ಏನು ಕಾಣ್ತಾ ಇದೆ? ಹೌದು. ರಥವು ಸಿದ್ಧವಾಗಿದೆ. ಮತ್ತೆ ಸಾರಥಿ ಅದನ್ನು ಓಡಿಸುವುದಕ್ಕೂ ಕೂಡ ಬದ್ಧರಾಗಿದ್ದಾನೆ. ಎಷ್ಟು ಹೊತ್ತಿಗೆ ಹೊರಡುವುದು ನೋಡು. ನನ್ನ ತುರಗಗಳು ಕೇವಲ ಕಾಲಿನಲ್ಲಿ ನಿಂತು ಕೈಯನ್ನು ಮೇಲೆತ್ತಿದ್ದಾವೆ ಅಲ್ವೇ? ಮತ್ತೆ ಹಾಗಿದ್ರೆ ಮುಂದುವರಿಯುವುದಕ್ಕಿದೆ ನಿನ್ನ ಪಯಣ ಅನ್ನುವುದು ಖಚಿತ. ವೀರೋಚಿತವಾದಂತಹ ಉಡುಗೆ ತೊಡುಗೆಯೊಂದಿಗೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಹೀಗೆ ಹೊರಟವರಿದ್ದೆ ಅಂದ್ರೆ ಕ್ಷೇತ್ರಕ್ಕೆ ಅಂತ ಊಹಿಸಬಹುದಾಗ್ತದೆ. ಅಷ್ಟು ತಿಳಿದವಳು ನೀನೇನಲ್ಲ ಅಲ್ವಲ್ಲ? ಯಾರಲ್ಲಿ, ಹೇಗೆ, ಯಾಕೆ ಈ ಬಗ್ಗೆ ವಿವರಣೆ ಕೇಳಬಹುದೇ? ನಾನು ಗೊತ್ತಾಗ್ಲಿಲ್ವಾ? ಇಲ್ಲವಲ್ಲ? ಎನ್ನಮ್ಮ ಎನ್ನಮ್ಮ ಅಮ್ಮ
ಲಾವಿ ಮುದಲೆ ದಾಯ ಎನ್ನ ಬಿನ್ನ ಪವನ್ ಎನ್ನ ಬಿನ್ನ ಪವನ್ ಅಮ್ಮಗೆ ಪೂಲ ಕೌರವರಲ್ಲಿ ತೊರಗಿತು ಪೂಲ ಕೌರವರಲ್ಲಿ ದೊರಕಿದು ಅಮ್ಮಗೆ ಅಮ್ಮ, ಅಭಿಮನ್ಯು, ಆಶ್ಚರ್ಯ ಆಯ್ತಾ? ಆಶ್ಚರ್ಯವಲ್ಲದೆ ಮತ್ತೆ ಇನ್ನೇನಪ್ಪ? ನನ್ನ ನಡೆಯಲ್ಲಿ ನನ್ನ ನುಡಿಯಲ್ಲಿ ಹ್ಮ್. ವ್ಯತ್ಯಾಸವನ್ನು ಕಲ್ಪಿಸಿಕೊಂಡೆಯ? ಖಂಡಿತ. ಹೌದಾ?